ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಈ ದಿನ ಒಂದು ವಿಶೇಷವಾದ ಖಾದ್ಯವನ್ನು ನಮ್ಮ ಮನೆಯಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಏನಪ್ಪ ವಿಶೇಷ, ಸಂಡೇ ಸ್ಪೆಷಲ್ ಅಂಥೇಳಿ ಜೋಳದ ರೊಟ್ಟಿ ಮತ್ತು ನಮ್ಮ ಸಾವಯವ ತೋಟದಲ್ಲಿ ಬೆಳೆದ ಅವರೆಕಾಳು ಹಾಗೂ ನಮ್ಮ ಸಾವಯವ ಕೈ ತೋಟದಲ್ಲಿ ಬೆಳೆದಂಥ ತುಪ್ಪಿರೇಕಾಯಿ ಇವುಗಳ ಪಲ್ಯ ಮತ್ತು ಜೋಳದ ರೊಟ್ಟಿ. ಈ ಸಂಭ್ರಮದ ಅಡುಗೆ ಮಾಡಲಿಕ್ಕೆ ನಮ್ಮ ಶ್ರೀಮತಿಯವರು ರೆಡಿ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರು ಹೇಗೆ ಮಾಡ್ತಾರೆ ನೋಡೋಣ. ದಯಮಾಡಿ ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಅವರು ಮಾಡ್ತಾ ಇರ್ತಕ್ಕಂತಹ ಈ ಖಾದ್ಯವನ್ನು ಒಮ್ಮೆ ನೋಡೋಣ, ವೀಕ್ಷಣೆ ಮಾಡೋಣ, ಹಾಗೆ ಮನಸ್ಸಲ್ಲೇ ಸವಿಯೋಣ. ಬನ್ನಿ ಸ್ನೇಹಿತರೆ. ಈಗ ಈ ಒಂದು ಪಲ್ಯವನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಅವರೆಕಾಳು ಬೇಕು ಸ್ನೇಹಿತರೆ. ಈ ಅವರೆಕಾಳನ್ನು ರಾಸಾಯನಿಕ ಮುಕ್ತವಾದ ನಮ್ಮ ಸಾವಯವ ತೋಟದಲ್ಲಿ ಬೆಳೆದಿರ್ತಕ್ಕಂಥದ್ದು ಅವರೆಕಾಳು ಮತ್ತು ಅಲಸಂದೆ ಕಾಳನ್ನು ಸೇರಿಸಿದ್ದೇವೆ. ಇನ್ನು ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ, ಕರಿಬೇವಿನ ಸೊಪ್ಪು ಹಾಗೂ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾರೆ. ಸಣ್ಣಗೆ ಹೆಚ್ಕೊಂಡು ಈ ತುಪ್ಪಿರೇಕಾಯನ್ನು ಪೀಸ್ ಮಾಡಿ ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಇಟ್ಕೊಂಡಿದ್ದಾರೆ, ಕಾಯಿ ತುರಿ ಇಟ್ಕೊಂಡಿದ್ದಾರೆ. ಇವೆಲ್ಲವನ್ನು ಒಂದು ಕಡೆ ಎಲ್ಲ ಚೆನ್ನಾಗಿ ಹೆಚ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಬನ್ನಿ, ಮುಂದೆ ಎಣ್ಣೆ ಬೇಕಾಗ್ತದೆ. ಆ ಎಣ್ಣೆ ಕೂಡ ನಮ್ಮ ಸಾವಯವ ತೋಟದ್ದು. ಹಾಗಾಗಿ ಎಲ್ಲವೂ ಕೂಡ ಪರಿಶುದ್ಧತೆಯಿಂದ ಕೂಡಿರ್ತಕ್ಕಂತಹ ರಾಸಾಯನಿಕ ಮುಕ್ತವಾಗಿರ್ತಕ್ಕಂತಹ ತರಕಾರಿಗಳಿಂದ ಹಿಡಿದು ಎಣ್ಣೆ ಎಲ್ಲ ಪದಾರ್ಥಗಳು ಕೂಡ, ತೆಂಗಿನಕಾಯಿ ಕೂಡ ನಮ್ಮ ಸಾವಯವ ತೋಟದ್ದೇ. ಹಾಗಾಗಿ ಈ ಒಂದು ವಿಶೇಷವಾದ ತುಪ್ಪದ ಹೀರೆಕಾಯಿ ಅವರೆಕಾಳಿನ ಪಲ್ಯ ಮತ್ತು ಜೋಳದ ರೊಟ್ಟಿ ಸವಿಯುವ ಸಂಭ್ರಮ ಇವತ್ತು ನನ್ನ ಪಾಲಿಗೆ. ಓಕೆ, ಒಗ್ಗರಣೆ ಹಾಕ್ತಾಯಿದ್ದಾರೆ. ಕಾಯ್ತಾ ಇದ್ದೀನಿ ನಾನು ಜೋಳದ ರೊಟ್ಟಿ ತಿನ್ನಲಿಕ್ಕೆ. ಸ್ಪೆಷಲ್ ಜೋಳದ ರೊಟ್ಟಿ ಒಗ್ಗರಣೆ ಹಾಕ್ತಾಯಿದ್ದಾರೆ. ಒಗ್ಗರಣೆಗೆ ಹಾಕಬೇಕಾದ ಎಲ್ಲ ಪರಿಕರಗಳನ್ನು, ಐಟಮ್ಸನ್ನು ಹಾಕಿದರು. ಈಗ ಒಂದೊಂದಾಗಿ ಹಾಕ್ತಾಯಿದ್ದಾರೆ. ಎಣ್ಣೆ ಹಾಕಿದರು, ಆಮೇಲೆ ಸಾಸಿವೆ ಹಾಕಿದರು, ಜೀರಿಗೆ ಹಾಕಿದರು, ಆನಂತರ ಕರಿಬೇವಿನ ಸೊಪ್ಪು ಹಾಕಿದರು, ಈರುಳ್ಳಿ ಹಾಕಿದರು, ಕ್ಯಾಪ್ಸಿಕಮ್ ಹಾಕಿದರು. ಅವನ್ನೆಲ್ಲ ಈಗ ಸ್ವಲ್ಪ ಬಾಡಿಸಿಬಿಟ್ಟು ಈಗಾಗಲೇ ಬೇಯಿಸಿ ಇಟ್ಟುಕೊಂಡಿರ್ತಕ್ಕಂತಹ ಅವರೆಕಾಳು ಒಂದು ಕಡೆ ಇಟ್ಕೊಂಡಿದ್ದಾರೆ. ಹಾಗೆ ಯಾಕೆಂದರೆ ಅವರೆಕಾಳು ಈ ಒಗ್ಗರಣೆಯಲ್ಲಿ ಬೇಯೋದಿಲ್ಲ, ಅದಕ್ಕೋಸ್ಕರ ಅದನ್ನು ಇದಕ್ಕೆ ಮೊದಲೇ ಅವುಗಳನ್ನು ಬೇಯಿಸ್ಕೊಂಡು ಒಂದು ಕಡೆ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ವಾಯ್ಸ್ ಕೊಡೋಕ್ಕೆ ರೆಡಿ ಇಲ್ಲ ನಮ್ಮ ಮೇಡಮ್ಮರು. ಬರೀ ಪ್ರಿಪ್ರೇಷನ್ ನಾನು ಮಾಡ್ತೀನಿ, ವಾಯ್ಸ್ ನೀವು ಕೊಡ್ರಿ ಅಂತೇಳಿ. ಹಾಗಾಗಿ ಈ ವಾಯ್ಸ್ ನಾನು ಕೊಡ್ತಾಯಿದ್ದೀನಿ ಸ್ನೇಹಿತರೆ. ತುಪ್ಪದ ಹೀರೆಕಾಯನ್ನು ಹೆಚ್ಕೊಂಡಿರೋದನ್ನು ಈಗ ಒಗ್ಗರಣೆ ಒಳಗಡೆಗೆ ಹಾಕಿ ಒಗ್ಗರಣೆಯಲ್ಲೇ ಅದನ್ನು ಬಾಡಿಸ್ಬೇಕು. ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಸ್ನೇಹಿತರೆ. ಆಮೇಲೆ ನೀರನ್ನು ಕೂಡ ಇದಕ್ಕೆ ಹಾಕಬೇಕಾಗಿಲ್ಲ, ಯಾಕೆಂದರೆ ಅದರಲ್ಲಿ ಸಾಕಷ್ಟು ತೇವಾಂಶ ಇರೋದರಿಂದ, ಹಾಗೂ ಟೊಮೊಟೊಲ್ಲೂ ತೇವಾಂಶ ಇದೆ, ಈರುಳ್ಳಿಯಲ್ಲೂ ಇದೆ, ಈ ತುಪ್ಪದ ಹೀರೆಕಾಯಲ್ಲಿ ಕೂಡ ಸಾಕಷ್ಟು ತೇವಾಂಶ ಇದೆ. ಹಾಗಾಗಿ ಎಕ್ಸ್ಟ್ರಾ ನೀರನ್ನು ನಾವು ಸೇರಿಸುವಂತಹ ಅಗತ್ಯ ಇಲ್ಲ. ಈ ರೀತಿ ಅವನ್ನೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಬೇಕಾಗ್ತದೆ. ಯಾಕಪ್ಪ ಅಂದರೆ ನಿನ್ನೆ ಸಂಡೇ ಇತ್ತು, ಸಂಡೇ ಮಾಡಿದಂಥ ವಿಡಿಯೋವನ್ನು ಇವತ್ತು ನಾನು ಅವ್ರ ಹತ್ರ ವಾಯ್ಸ್ ಕೊಡ್ಸೋಕ್ಕಾಗಲಿಲ್ಲ. ಹಾಗಾಗಿ ನಿನ್ನೆ ಅಪ್ಲೋಡ್ ಮಾಡೋದು ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯಮಾಡಿ ಕ್ಷಮಿಸಿ. ಈಗಾಗಲೇ ಬೇಯಿಸಿರ್ತಕ್ಕಂಥ ಅವರೆಕಾಳು, ಅಲಸಂದೆ ಕಾಳು ಅವುಗಳನ್ನು ಈ ಒಗ್ಗರಣೆ ಒಳಗಡೆಗೆ ಹಾಕಿಬಿಟ್ಟು ಅವುಗಳನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಓಕೆ, ಈ ರೀತಿ ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡಿ, ಎಲ್ಲವೂ ಕೂಡ ಉತ್ತಮ ಪೌಷ್ಟಿಕಾಂಶಗಳಿಂದ ಕೂಡಿರ್ತಕ್ಕಂಥ ಪದಾರ್ಥಗಳು. ಅವರೆಕಾಳು, ಅಲಸಂದೆ ಕಾಳು, ತುಪ್ಪದ ಹೀರೆಕಾಯಿ ತುಂಬ ಪೌಷ್ಟಿಕಾಂಶದಿಂದ ಕೂಡಿರ್ತಕ್ಕಂತಹ ಸಾವಯವ ತೋಟದಲ್ಲಿ ಬೆಳೆದ ರಾಸಾಯನಿಕ ಮುಕ್ತವಾದಂತಹ ಇಂಥ ಆರೋಗ್ಯಪೂರ್ಣವಾದಂತಹ ಪದಾರ್ಥಗಳು ಸಿಕ್ಕುವುದೇ ನಮ್ಮ ಪುಣ್ಯ. ಹಾಗಾಗಿ ಈ ರೀತಿಯ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೇನೆ ಸ್ನೇಹಿತರೆ. ನೀವು ಕೂಡ ಒಮ್ಮೆ ಪ್ರಯತ್ನಿಸಿ. ಈಗ ಕಾಯಿ ತುರಿ ಹಾಕಿದರು,
ಆ ಕಾಯಿ ತುರಿ ಕೂಡ ಸಾವಯವ ತೋಟದ್ದು. ಅದು ಅದರದ್ದೇ ನಾವು ಕೊಬ್ಬರಿ ಮಾಡಿಕೊಂಡು ನಮ್ಮ ಸಾವಯವ ತೋಟದ್ದನ್ನು ಎಣ್ಣೆ ಮಾಡಿಸ್ಕೊಂಡು ಗಾಣದಲ್ಲಿ ನಾವು ಬಳಸ್ತಾ ಇದ್ದೇವೆ. ಅದೇ ಎಣ್ಣೆಯನ್ನು ಇವತ್ತು ಒಗ್ಗರಣೆಗೆ ಕೂಡ ನಾವು ಬಳಸಿದ್ದೇವೆ ಸ್ನೇಹಿತರೆ. ಒಟ್ಟಿನಲ್ಲಿ ಹೇಗಿರುತ್ತೆ ನೋಡೋಣ. ನೆಕ್ಸ್ಟು ಇನ್ನೊಮ್ಮೆ ನಾನು ಬೇರೆ ಬೇರೆ ಪದಾರ್ಥಗಳ ತಯಾರು ಮಾಡುವಂಥ ವಿಡಿಯೋಗಳನ್ನು ತರ್ತೇನೆ. ಮುಂದೊಮ್ಮೆ ಅವರಿಂದಲೇ ವಾಯ್ಸ್ ಕೊಡಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ. ಈಗ ಹಾಕಿದ್ದು ಅದಕ್ಕೆ ಪಲ್ಯದ ಪುಡಿ, ಮಸಾಲ ಪುಡಿ ಅಂತ ಕೂಡ ಕರೀತಾರೆ. ಅದೆಲ್ಲ ಸಾವಯವ ನಮ್ಮ ಕೈತೋಟದಲ್ಲಿ ಬೆಳೆದ ಅರಿಶಿಣದ ಪುಡಿಯಿಂದ ತಯಾರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ಸಾಮಾನ್ಯವಾಗಿ 90%, 10% ಬೇರೆ ಕಡೆದಿದೆ, 90% ಎಲ್ಲ ಸಾವಯವ ಪದ್ಧತಿಯಲ್ಲೇ ಬೆಳೆದಿರ್ತಕ್ಕಂತಹ ಪದಾರ್ಥಗಳಿಂದ ಕೂಡಿರೋದು. ಓಕೆ, ಹಾಗಾಗಿ ಆಮೇಲೆ ಉಪ್ಪು ಕೂಡ ಅಂಗಡಿಯಿಂದ ತಂದಿರೋದು, ಅದೊಂದು ಮಾತ್ರ ಅಂಗಡಿಯಿಂದ ತಂದಿರೋದು. ಅದು ಕೂಡ ಅದು ಪಿಂಕ್ ಸಾಲ್ಟನ್ನು ನಾವು ಬಳಸ್ತೇವೆ. ಯಾಕೆಂದರೆ ಅದು ಆರೋಗ್ಯಕ್ಕೆ ತುಂಬ ಉತ್ತಮ ಅಂತೇಳಿ ಹೇಳ್ತಾರೆ. ಈ ಅಯೋಡೈಸ್ಡ್ ಸಾಲ್ಟ್ಗಿಂತ ಈ ಪಿಂಕ್ ಸಾಲ್ಟು ತುಂಬ ಆರೋಗ್ಯಕ್ಕೆ ಉತ್ತಮ. ಹಾಗಾಗಿ ಅದನ್ನು ನಾವು ಬಳಸ್ತಾ ಇದ್ದೇವೆ. ಈಗಾಗಲೇ ರೊಟ್ಟಿಯನ್ನು ಮೇಡಮ್ಮರು ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಆ ರೊಟ್ಟಿ ನಮ್ಮದೇ ಸಾವಯವ ಕೈತೋಟದಲ್ಲಿ ಬೆಳೆದ ಬಾಳೆ ಗಿಡದ ಬಾಳೆ ಎಲೆ, ಆ ಬಾಳೆ ಎಲೆ ಮೇಲೆ ಈಗಾಗಲೇ ರೆಡಿಯಾಗಿರ್ತಕ್ಕಂತಹ ಅವರೆಕಾಳು ತುಪ್ಪದೀರೆಕಾಯಿ ಪಲ್ಯವನ್ನು ಹಾಕ್ಕೊಂಡಿದ್ದೇವೆ. ಈ ರೊಟ್ಟಿ ಅಂತಿಂಥ ರೊಟ್ಟಿಯಲ್ಲ, ಮೊರಿಂಗಾ ರೊಟ್ಟಿ. ಈ ರೊಟ್ಟಿ ತಯಾರು ಮಾಡಲಿಕ್ಕೆ ನಮ್ಮ ಫ್ರೆಶ್, ನಮ್ಮ ಸಾವಯವ ಕೈತೋಟದ ಮೊರಿಂಗಾ ಅಂದರೆ ನುಗ್ಗೆ ಸೊಪ್ಪನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೀವಿ. ಹಾಗಾಗಿ ಪೌಷ್ಟಿಕಾಂಶಯುಕ್ತವಾದಂತಹ ಈ ಆಹಾರವನ್ನು ನಮಗೆ ಉಣಬಡಿಸ್ತಾ ಇದ್ದಾರೆ ನಮ್ಮ ಶ್ರೀಮತಿಯವರು. ನೀವು ಕೂಡ ನೋಡಿ ಮನಸ್ಸಲ್ಲೇ ಸವಿರಿ, ಒಂದು ಸಾರಿ ಪ್ರಯತ್ನ ಮಾಡಿ. ಇಲ್ಲಿವರೆಗೆ ವಿಡಿಯೋ ನೋಡಿದಂತಹ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಸ್ನೇಹಿತರೆ. ಈ ರೀತಿ ಉತ್ತಮ ವಿಡಿಯೋಗಳೊಂದಿಗೆ ಬರ್ತೇವೆ. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಕಾಮೆಂಟ್ಸ್ ಮಾಡೋದನ್ನು ದಯಮಾಡಿ ಮರಿಬೇಡಿ. ನೀವೊಂದು ಲೈಕ್ಸ್ ಕೊಟ್ಟರೆ ಅದು ನಮಗೆ ಸ್ಫೂರ್ತಿ ಸ್ನೇಹಿತರೆ. ಧನ್ಯವಾದಗಳು.